ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಮಾ ತಗೋ, ಏನು ಮಾಡ್ತಾ ಇದೀಯ ಬೆಳಗ್ಗೆ ಬೆಳಗ್ಗೆ? ಪಲಾವ್ 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 ಅಮ್ಮ, ಇಲ್ಲಿ ಇಟ್ಟಿದೆಯಲ್ಲ ಏನು ಗಿಡ? ಅದೇ ಹಾಂ, ಗುಲಾಬಿ ಗಿಡ. ಗುಲಾಬಿ ಗಿಡ ಅಲ್ಲಮ್ಮ, ಇದು ನಿಂದು ಕೊತ್ತಂಬರಿ ಗಿಡ. ಕೊತ್ತಂಬರಿ ಗಿಡ. ಹಾಂ, ಏನು ಐಡಿಯಾ ಇದು? ನಮ್ಮ ಮನೆಗೆ ಫ್ರಿಡ್ಜ್ ಇಲ್ಲದಕ್ಕೆ ಇಕ್ಕಿದೀನಿ. ನಮ್ಮ ಲೋಟಕ್ಕೆ ನೀರು ಇದು ಚೆನ್ನಾಗಿರುತ್ತೆ, ಕೊತ್ತಂಬರಿ ಸೊಪ್ಪು ಹಸಿಯಾಗಿ ಅಂತ. ಹಂಗೆ ನಿಂದು ಐಡಿಯಾ? ಓನಮ್ಮ. ಲೋಟಕ್ಕೆ ನೀರು ಒಯ್ದ್ಬಿಟ್ಟು ಫ್ರಿಡ್ಜ್ ಇಲ್ದವರೆಲ್ಲ ಹಿಂಗೆ ಇಟ್ಕೊಳ್ರಿ, ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು. ಏನೇನು ತಗೊಂಡಿದ್ದೀಮ್ಮ ಪಲಾವ್ಗೆ? ಈಗಳಮ್ಮ, ಇದು ತರಕಾರಿ ಹೆಚ್ಚಿಕೊಂಡಿದ್ದೀನಿ, ಎಲ್ಲ ತರಕಾರಿನ. ಬಟಾಣಿ ಸೌದಿಕೊಂಡಿದ್ದೀನಿ. ಇದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟ, ಕೊತ್ತಂಬರಿ, ಕರಿಬೇವು, ಚಕ್ಕೆ, ಲವಂಗ, ಗಸಗಸೆ ಇಷ್ಟು ತಗೊಂಡಿದ್ದೀನಿ. ಈಗ ಇಷ್ಟು ಹುರ್ಕೊಂತೀನಿ. ಈಗ ಹೆಂಗ್ ಮಾಡೋದಂತ ಹೇಳ್ತೀಯ? ಸರಿ ಅಮ್ಮ. ಹುರ್ಕೊಂಡು ರುಬ್ಕೊಂತೀನಿ. ಈಗ ಎಣ್ಣೆ ಹಾಕ್ಕೊಂತೀನಿ. ಮೇಡಮ್, ಸಾಸಿವೆ ಹಾಕ್ತೀನಿ, ಕರಿಬೇವು ಹಾಕ್ತೀನಿ. ಇದೆಲ್ಲ ಹುರಿದ್ಬಿಟ್ಟು ರುಬ್ಕೋಬೇಕು ಕಣಮ್ಮ. ಈರುಳ್ಳಿನ? ಈರುಳ್ಳಿನೂ ಹಾಕ್ತೀನಿ. ಎಲ್ಲ ಹುರ್ಕೋಬೇಕು. ಈಗ ಬೆಳ್ಳುಳ್ಳಿನೂ ಜೊತೆಗೆ ಹಾಕ್ತೀನಿ. ಈಗಳಮ್ಮ, ಹಿಂಗೆ ಹುರ್ಕೊಂಡ್ಬಿಡ್ಬೇಕು. ಈಗಳಮ್ಮ, ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಬೆಂದ್ಮೇಲೆ ಈಗ ಟೊಮೊಟೊ ಹಾಕೋಬೇಕು. ಈಗ ಟೊಮೊಟೊ ಹಾಕ್ಕೊಂತೀನಿ. ಈಗಳಮ್ಮ, ಟೊಮೊಟೊ ಆಗೈತೆ. ಈಗ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಈಗ ಹಾಕ್ತೀನಿ ಕಾಯಿನೂ. ಈಗಳಮ್ಮೆಲ್ಲ ಹುರ್ಕೊಂಡಿದ್ದೀನಿ. ಈಗ ಚಕ್ಕೆ, ಲವಂಗ, ಗಸಗಸೆ ಹಾಕ್ತೀನಿ. ಅದನ್ನು ಹಾಕೊಬಿಡ್ತೀಯಾ? ಹಾಕೊಬಿಡ್ತೀನಿ. ಇದ್ರಕ್ಕೆ ರುಬ್ಬಕ್ಕೆ ಎಲ್ಲ ಹುರಿದು ಬಿಟ್ಟು ಆಗೈತಿದು. ಈಗ ಇಳಿಸ್ಕೊಂತೀನಿ. ಇದು ರುಬ್ಕೋಬೇಕು. ಇವಾಗ ಇಳಿಸ್ಕೊಂಡು ಈಗಳಮ್ಮ, ಇದೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಖಾರದ ಪುಡಿ ಹಾಕ್ಕೊಂತೀನಿ. ಖಾರಕ್ಕೆ? ಖಾರ ಬೇಕಲ್ಲ, ಅದಕ್ಕೆ ಖಾರದ ಪುಡಿ ಹಾಕ್ಕೊಂತೀನಿ. ಈಗಳಮ್ಮ, ಒಂದು ಸೂಸ ಸಾಂಬಾರ್ ಪುಡಿನ ಹಾಕ್ಕೊಂತೀನಿ. ಇದಿಷ್ಟು ರುಬ್ಕೊಳ್ಳೋದು? ಅಷ್ಟು ರುಬ್ಕೊಂಬ. ಇವಾಗ ಇದೇ ತಪ್ಪಲಿಗೆ ಒಗ್ಗರಣೆ ಹಾಕಿ ಪಲಾವ್ಗೆ ಇಡ್ತೀನಿ. ಎಣ್ಣೆ ಹಾಕ್ತೀನಿ ನೋಡು. ಈಗಳಮ್ಮ, ಸಾಸಿವೆ ಹಾಕ್ತೀನಿ, ಕರಿಬೇವು ಹಾಕ್ತೀನಿ, ಈರುಳ್ಳಿ, ಬಟಾಣಿ ಹಾಕ್ತೀನಿ. ಈಗಳಮ್ಮ, ತರಕಾರಿ ಹಾಕ್ತೀನಿ. ಬನ್ನಿ, ಇವಾಗ ಅರ್ಧ ರೆಸಿಪಿಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ತುಂಬ ಬ್ಯುಸಿ ಇದ್ದಾರೆ ಕೆಲಸದಲ್ಲಿ. ಇವಾಗ ತರಕಾರಿ ಬೆಂದಿದೆ, ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಯಾರು ಬೇಜಾರಾಗಬೇಡ್ರಿ, ನಮ್ಮಮ್ಮ ಇಲ್ಲ ಅಂತ. ಕೆಲಸ ಸ್ವಲ್ಪ ಬ್ಯುಸಿನ ಇದ್ದಾರೆ ನಮ್ಮಮ್ಮ. ಟೊಮೊಟೊ ಕೂಡ ಫ್ರೈ ಆಗೈತೆ. ನಮ್ಮಮ್ಮ ತೋರಿಸಿದ್ರಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ, ಅದು ಕೂಡ ರುಬ್ಕೊಂಡಿದ್ದೀನಿ. ಇವಾಗ ಹಾಕ್ಕೊತೀನಿ. ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. ಮಿಕ್ಕಿರೋ ಮಸಾಲೆ ಕೂಡ ಹಾಕ್ಕೊತೀನಿ ಹಂಗೆ ನೀರು ಜೊತೆ. ನೋಡಿಕೊಂಡು ನೀವು ಅಕ್ಕಿ ಎಲ್ಲ ಎಷ್ಟು ಹಾಕ್ಕೊತೀರೋ ಅದ್ರ ಮೇಲೆ ನೀರು ಹಾಕ್ಕೊಳ್ರಿ. ನಾನು ಇನ್ನೂ ಸ್ವಲ್ಪ ಹಾಕ್ಕೋತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. 3 ಜನ ಇದ್ದೀವಿ, ನಮ್ಗೆ ಇಷ್ಟು ಸಾಕಾಗುತ್ತೆ. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಏನು ಮಾಡೋದು ನೋಡಿ, ನಮ್ಮಮ್ಮ ರೆಸಿಪಿ ಸ್ಟಾರ್ಟ್ ಮಾಡಿದ್ರು, ನಾನು ಎಂಡ್ ಮಾಡೋ ಪರಿಸ್ಥಿತಿ ಬಂದಿದೆ. ಆ ಥರ ಬ್ಯುಸಿ ಇದ್ದಾರೆ ನಮ್ಮಮ್ಮ. ಏನೂ ಮಾಡೋಕ್ಕಾಗಲ್ಲ. ಯಾರೂ ಬೇಜಾರಾಗಬೇಡಿ, ನಮ್ಮಮ್ಮ ರೆಸಿಪಿ ಹೇಳ್ತಾ ಇಲ್ಲ ಅಂತ. ನಾನು ನಮ್ಮಮ್ಮನ ಹತ್ರನೇ ಕಲ್ತಿರೋದು. ನಾನು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
ಇದು ನೀರು ಮಳ್ಳಿ, ಇದು ಮಳ್ಳಿದಾದ್ಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಇಳಮ್ಮ ಅಕ್ಕಿ ತೊಳ್ದಾಕ್ತೀನಿ. ಎಲ್ಲೋಗಿದ್ದಮ್ಮ ರೆಸಿಪಿ ಬಿಟ್ಟು? ರೆಸಿಪಿ ಬಿಟ್ಟೆಲ್ಲೋ ಕೆಲ್ಸ ಇತ್ತಮ್ಮ. ಈಗ ಅಷ್ಟೊಂದು ಬ್ಯುಸಿನಮ್ಮ ನೀನು. ಏನು ಮಾಡ್ಬೇಕಮ್ಮ, ಎಲ್ಲ ಆಗಬೇಕು. ನಿನ್ನ ಪರವಾಗಿ ನಾನೇ ಹೇಳ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ಅವಾಗ ಎಲ್ಲ ಹೇಳಿದ್ದೆ. ಇವಾಗ ನೀರು ಮಳ್ಳಿದ್ಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಹಾಕೋದು? ನೆಕ್ಸ್ಟ್ ಉಪ್ಪು ಹಾಕ್ತೀನಿ. ಮೇಯ್ನ್ ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ತೀನಮ್ಮ. ಸರಿನಮ್ಮ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅಷ್ಟು ಉಪ್ಪು ಹೇಳಮ್ಮ. ಈಗ ಅಕ್ಕಿ ಎಲ್ಲ ಇಷ್ಟು ಮಾಡಿ ಅಕ್ಕಿ ತೊಳೆದು ಹಾಕಿದ್ದೀನಿ. ಇದು ಅನ್ನ ಹಾಕ್ತಲ್ಲೂ ಇಕ್ಕೊಂಡು ಊಟ ಮಾಡು. ನಾನೊಂಚೂರು ಕೆಲಸ ಐತೆ, ಹೋಗಿ ಬರ್ತೀನಿ. ಸರಿನಮ್ಮ. ಇಷ್ಟೊಂದು ಬ್ಯುಸಿ ಆಗ್ಬಿಟ್ರೆ ಹೆಂಗೆ? ಇದಕ್ಕಿನ್ನೇನು ಎಲ್ಲ ಹಾಕೋದೆಲ್ಲ ಹಾಕಿದೀವಿ, ಹೇಳೋದೆಲ್ಲ ಹೇಳಿದೀನಿ. ಇನ್ನೇನು ಹೇಳೋದೇನಿಲ್ಲ. ಅನ್ನ ಹಾಕ್ತಲ್ಲೂ ಆಯ್ತು ಅಂತ ಹಾಕೊಂಡು ತಿಂತಾ ಇರೋದು ಅಷ್ಟೇ. ಇಷ್ಟು ಮಾಡ್ಕೊಂಡು ತಿಂದ್ರಿ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಕ್ಕಿ ಹಾಕ್ಬಿಟ್ಟು ಹೋಗಿದ್ದಾರೆ, ಕುದೀತಾ ಇತ್ತು. ಈಗ ಪ್ಲೇಟ್ ಮುಚ್ಚಿಬಿಡೋಣ. ಫುಲ್ ನೀಟಾಗೆ ಪಲಾವ್ ಆಗ್ಬಿಡ್ಲಿ. ಚೆನ್ನಾಗಿರುತ್ತೆ ಈ ಪಲಾವು, ಚೆನ್ನಾಗಾಗುತ್ತೆ ಪಲಾವು. ಈ ರೀತಿ ಯಾರಿಗಾದ್ರೂ ಮಾಡೋದು ಗೊತ್ತಿಲ್ಲ ಅಂದರೆ ಒಂದ್ಸಲಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ, ಆಯಿತಾ? ನಮ್ಮಮ್ಮನ ಯಾರೆಲ್ಲ ಮಿಸ್ ಮಾಡ್ಕೊತಿದ್ದೀರಾ ಕಮೆಂಟ್ ಮಾಡಿ. ನಮ್ಮಮ್ಮ ತುಂಬ ಖುಷಿ ಪಟ್ಬಿಡ್ತಾರೆ, ಹೌದಾ ಹೌದಾ ಅಂತ. ಸರಿನಾ? ಮುಚ್ಚಿಬಿಡೋಣ ಪ್ಲೇಟ್. ಪಾಪ ತುಂಬ ಕೆಲಸ, ಏನು ಮಾಡೋದು? ಅಷ್ಟೊಂದು ಜನ ಕಮೆಂಟ್ ಮಾಡ್ತಾರಮ್ಮ ವಿಡಿಯೋ ಮಾಡೋಣ ಅಂತ ಅನ್ನೋದಕ್ಕೆ ಪಾಪ ಕಷ್ಟ ಬಿದ್ದು ಮಾಡ್ತಾರೆ. ಸರಿ ಮಾಡೋಣ ಅಂತೇಳ್ಬಿಟ್ಟು. ಆದರೆ ಏನು ಮಾಡೋದು, ಅವ್ರ ಕೆಲಸದಿಂದ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಇಷ್ಟಾಗಿದೆ, ಇಷ್ಟು ರೈಸ್ ಆಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಲೆ ಉರಿಗೆ ಕಡಿಮೆ ಮಾಡಿಬಿಟ್ರೆ ನೀಟಾಗಿ ಅನ್ನ ಆಗುತ್ತೆ, ನೀಟಾಗಿ ಪಲಾವ್ ರೆಡಿಯಾಗಿರುತ್ತೆ. ಹಾಕ್ಕೊಂಡು ತಿನ್ಬೋದು. ಫುಲ್ ಕಡಿಮೆ ಮಾಡಿಬಿಡ್ಬೇಕು ಉರಿನ. ಜಾಸ್ತಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ನಾನು ಫಸ್ಟೆಲ್ಲ ಸ್ಟಾರ್ಟಿಂಗ್ ಅಡುಗೆ ಕಲಿಬೇಕಾದ್ರೆಲ್ಲ ತುಂಬ ಉರಿ ಇಟ್ಬಿಟ್ಟು ಹಾಕ್ಬಿಡ್ತಾಯಿದ್ದೆ ಎಲ್ಲ. ಆಮೇಲೆ ಬರ್ತಾ ಹೇಳಿದ್ರು ನಮ್ಮ ಫುಲ್ ಉರಿ ಕಡಿಮೆ ಮಾಡಬೇಕು, ಆ ಥರ ಎಲ್ಲ ಜಾಸ್ತಿ ಇಟ್ಕೊಂಡು ಕೂತ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅಂತ. ನೋಡೋಣ ಇವಾಗ ಪಲಾವ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಎಷ್ಟು ನೀಟಾಗಿ ಆಗಿದೆ. ಚೆನ್ನಾಗಾಗಿದೆ. ಇಳಿಸ್ಬಿಟ್ಟು ತೋರಿಸ್ತೀನಿ ರೀ. ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಪಲಾವು, ಹಾಕ್ಕೊಂಡು ತಿನ್ನೋಣ ಬರ್ರಿ. ಬಿಸಿ ಬಿಸಿ ಪಲಾವ್ ಅಂತೂ ರೆಡಿ ಆಯಿತು. ಇದ್ರ ಜೊತೆ ಮೊಸರು ಬಜ್ಜಿ ಮಾಡ್ತೀವಿ ಟೈಮ್ ಇದ್ದರೆ, ಇಲ್ಲಾಂದರೆ ಡೈರೆಕ್ಟ್ ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನೋದಷ್ಟೇ. ನೋಡಿದ್ರಲ್ಲ ಹೇಗೆ ಮಾಡಿದ್ವಿ ನಾನು ನಮ್ಮಮ್ಮ ಸೇರಿ ಪಲಾವ್ನ. ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.